ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನಾನು ಹೇಳ್ತಾ ಇರೋದು ಒಂದು ಸತ್ಯದ ಘಟನೆ, ಒಂದು ಹೆಣ್ಣಿನ ಜೀವನದಲ್ಲಿ ನಡೆದಂಥ ಒಂದು ನೈಜ ಘಟನೆ ಆಗಿದೆ. ಇದಕ್ಕೆ ಯಾವುದೇ ವಿಡಿಯೋ ಇರೋದಿಲ್ಲ, ವಾಯ್ಸ್ ಮಾತ್ರ ಇರುತ್ತೆ. ದಯವಿಟ್ಟು ಕೇಳಿಸಿಕೊಳ್ಳಿ. ಒಂದಾನೊಂದು ಊರಿನಲ್ಲಿ ಮೈನಾ ಎಂಬ ಹುಡುಗಿ ಇದ್ದಳು. ಅವಳು ತನ್ನ ತಂದೆ ತಾಯಿ ಜೊತೆ ಇಲ್ಲದೆ ತನ್ನ ಅಜ್ಜಿ ಅಜ್ಜ ಜೊತೆಗೆ ತನ್ನ ಬಾಲ್ಯ ಜೀವನವನ್ನು ಅದೇ ಊರಿನಲ್ಲಿ ತನ್ನ ಅಜ್ಜ ಅಜ್ಜಿಯ ಜೊತೆಗೆ ಕಳೀತಾಳೆ. ತನ್ನ ಬಾಲ್ಯ ಜೀವನವನ್ನು ತುಂಬ ಖುಷಿಯಿಂದ ಕಳೆಯುತ್ತಿದ್ದಳು ತನ್ನ ಅಜ್ಜ ಅಜ್ಜಿಯ ಜೊತೆ ಸೇರಿ. ಮೈನಾ ಕಂಡರೆ ಮನೆಯವರಿಗೆಲ್ಲ ತುಂಬ ಪ್ರೀತಿ, ಅಷ್ಟು ಅವಳನ್ನು ಇಷ್ಟಪಡುತ್ತಿದ್ದರು. ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ನಂತರ ತನ್ನ ಹುಟ್ಟೂರಿಗೆ ತನ್ನ ಅಮ್ಮನ ಜೊತೆಗೆ ಬರುತ್ತಾಳೆ. ಅದು ಬಲವಂತದಿಂದ ಬರುತ್ತಾಳೆ, ಏಕೆಂದರೆ ತನ್ನ ಅಜ್ಜ ಅಜ್ಜಿ ಎಲ್ಲರನ್ನೂ ಬಿಟ್ಟು ಬರಬೇಕು ಎಂಬ ದುಃಖದಿಂದ ಬರುತ್ತಾಳೆ. ತನ್ನ ಹುಟ್ಟೂರಿಗೆ ಬಂದಂಥ ಮೈನಾ ನಂತರ ಶಾಲೆಗೆ ಸೇರುತ್ತಾಳೆ. ಅವಳ ನಿಜವಾದ ಜೀವನದ ಟರ್ನಿಂಗ್ ಪಾಯಿಂಟ್ ಇಲ್ಲಿಂದನೇ ಶುರುವಾಗೋದು. ಅದು ಏಕಂತ ಹೇಳ್ತೀನಿ ಕೇಳಿ. 10ನೇ ತರಗತಿಯಲ್ಲಿ ಓದುತ್ತಿದ್ದ ಮೈನಾ ತನ್ನ ಊರಿನಿಂದ ಮತ್ತೊಂದು ಊರಿಗೆ ಹೋಗಬೇಕಿತ್ತು ನಡೆದುಕೊಂಡು. ಹೀಗೆ ಹೋಗುವಾಗ ಮಧ್ಯದಲ್ಲಿ ಒಂದು ದಿನ ಒಬ್ಬ ಹುಡುಗ ಬಂದು, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾನೆ. ಅವನಂಗಂದ ತಕ್ಷಣ ಮೈನಾಗೆ ತುಂಬ ಕೋಪ ಬರುತ್ತೆ. ಕೋಪದಿಂದ ಬೈದು ಹೋಗ್ತಾಳೆ, ಏಕೆಂದರೆ ಅವನು ಕಂಡ್ರೆ ಅವಳಿಗೆ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಬೈದು ಮನೆಗೆ ವಾಪಸ್ ಬರ್ತಾಳೆ. ಆ ದಿನ ಎಲ್ಲ ಯೋಚನೆ ಮಾಡ್ತಾಳೆ. ಮತ್ತೆ ತಿರುಗಿ ದಿನ ಬಂದು ಮತ್ತೆ ಅದೇ ಥರನೇ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಮನಸಾರೆ ಅಂತ ಮತ್ತೆ ಹೇಳ್ತಾನೆ. ಮೈನಾ ಅವನ ಪ್ರೀತಿಯನ್ನು ಒಪ್ಕೊಳ್ತಾಳಾ ಇಲ್ವಾ ತಿರಸ್ಕರಿಸ್ತಾಳಾ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ಮಾಡಿ ಅಂತ. ಆ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡ್ ಮಾಡಿ ಹೇಳ್ತೀನಿ. ಧನ್ಯವಾದಗಳು. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಸಬ್ಸ್ಕ್ರೈಬರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು.